ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಕೂಡ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಫಾಗ್ ಇತ್ತು, ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಹಾಗೆ ಚಳಿ ಕೂಡ ಇತ್ತು. ನಾವು ಅಂದ್ಕೊಂಡ್ವಿ ಮಳೆ ಏನೂ ಇರಲ್ಲ, ನಾರ್ಮಲಾಗಿರುತ್ತೆ. ಸೊ ಈ ಕಡೆ HSR ಆಮೇಲೆ ವರ್ತೂರು ಆ ಕಡೆ ಎಲ್ಲ ನಾರ್ಮಲ್ಲಾಗಿತ್ತು, ಮಳೆ ಅಷ್ಟೊಂದೇನು ಇರಲಿಲ್ಲ. ಸೊ ನಾವು ಆ ಥರ ಅಂದ್ಕೊಂಡು ಹೋದ್ವಿ. ಇವಾಗೇನು ಮಳೆ ಕಾಣಿಸ್ತಾ ಇಲ್ಲ ನಿಮಗೆ. ಹೋಗ್ತಾ ಹೋಗ್ತಾ ಮಳೆ ಸ್ಟಾರ್ಟ್ ಆಗುತ್ತೆ, ವಿಪರೀತ ಮಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ನೀವು ಕೂಡ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಟ್ರಾವೆಲಲ್ಲಿ ಏನು ತೋರ್ಸೋಕ್ಕಾಗುತ್ತೆ, ಬರೀ ರೋಡು, ಬೆಟ್ಟ, ಗುಡ್ಡ, ನೇಚರ್ ಅದೇ ಅಲ್ವಾ, ಯಾವಾಗೂ ಅದೇ ಇರುತ್ತೆ ಅಂತ ಅಂದ್ಕೋಬೇಡಿ. ಸೊ ಟ್ರಾವೆಲಲ್ಲಿ ಅದೇ ಇರುತ್ತೆ. ಸೊ ಇವಾಗ ನಾವು ಮಾತಾಡಿಕೊಂಡು ವ್ಲಾಗ್ ಬಗ್ಗೆ ಮಾತಾಡಿಕೊಂಡು ಏನು ವರ್ಕ್ ಮಾಡಬೇಕು, ಯಾವುದ್ರ ಬಗ್ಗೆ ವರ್ಕ್ ಮಾಡಬೇಕು ಅಂತ ಎಲ್ಲ ಮಾತಾಡಿಕೊಂಡು ಹೋಗ್ತಾಯಿದ್ವಿ. ನೇಚರ್ ಅಂದರೆ ನಂಗೆ ತುಂಬ ಇಷ್ಟ, ಇದು ನಿಮಗೂ ಗೊತ್ತು, ತುಂಬ ಸರಿ ನಾನು ಹೇಳಿದ್ದೀನಿ. ಹಾಗೆ ನಾನು ಎಂಜಾಯ್ ಮಾಡ್ತೀನಿ. ಬೆಟ್ಟ, ಗುಡ್ಡ, ಆಮೇಲೆ ಮರ, ಗಿಡ, ಗ್ರೀನರಿ, ಆಮೇಲೆ ಹೊಳ ಕಾಣಿಸಿದ್ರೆ ಅದು ಕೂಡ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ. ಹಾಗೆ ನೋಡಿ ನಾನು ಹೇಳಿದ್ನೆಲ್ಲ ಮಳೆ ಬರ್ತಿರುತ್ತೆ. ಎಷ್ಟು ಮಳೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಸ್ಟಾರ್ಟ್ ಆಗಿದ್ದು ಮಳೆ ತುಂಬಾ ಜಾಸ್ತಿ ಆಗಿಬಿಡ್ತು. ಮಳೆ ಇರೋವಾಗ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ನಿಮಗೆಲ್ಲ ಹೀಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಯಾರೋ ಬೇಜಾರು ಮಾಡ್ಕೊಬೇಡಿ. ಮಳೆ ಹೇಳಿದ್ನಲ್ಲ, ಯಾಕಂದರೆ ಟ್ರಾವೆಲ್ ಟೈಮಲ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ನಂಬಿಕೆ ಇದ್ರೂ ಟ್ರಾವೆಲ್ ಟೈಮಲ್ಲಿ ಗ್ಲಾಸಲ್ಲಿ ಏನೂ ಕಾಣಿಸ್ತಾ ಇರಲ್ಲ, ಫುಲ್ಲು ಫಾಗ್ ಆಗಿಬಿಡುತ್ತೆ, ಮಳೆ ಫುಲ್ ಬೇಗಾಗುತ್ತೆ. ಆವಾಗ ಪಕ್ಕದಲ್ಲಿ ಕೂತ್ಕೊಂಡಿರೋರಿಗೆ ಭಯ ಆಗ್ತಾ ಇರುತ್ತೆ. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ವಿ ಪಾಕಶಾಲೆಯಲ್ಲಿ. ಅಲ್ಲಿ ನಾವು ಒಂದು ವಡೆ, ಆಮೇಲೆ ರವೆ ದೋಸೆ, ಆಮೇಲೆ ಮಸಾಲೆ ದೋಸೆ ತೊಗೊಂಡ್ವಿ. ಆಮೇಲೆ ಲಾಸ್ಟಲ್ಲಿ ಒಂದು ಟೀ ತೊಗೊಂಡ್ವಿ. ಟೀ ಇಲ್ಲದೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನನಗೆ. ಸೊ ಅಲ್ಲಿ ಪಾಂಡ್ ಇತ್ತು, ಸೊ ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ನೋಡಿ ಫುಲ್ ಮೋಡ ಮುಚ್ಕೊಂಡಿತ್ತು. ಇವಾಗ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಇದು ಸೆಕೆಂಡ್ ಟೈಮ್ ನಾವು ಇಲ್ಲಿ ಬಂದಿರೋದು, ಭೂವರಹ ಟೆಂಪಲ್ಲು. ಇದು ಶಾರ್ಟ್ಸಲ್ಲಿ ನಾನು ಹಾಕಿದ್ದೆ ನನ್ನ ಚಾನಲಲ್ಲಿ, ಇವಾಗ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಭೂವರಹ ಅಂದರೆ ಭೂ ಅಂದರೆ ಭೂಮಿ, ವರಹ ಅಂದರೆ ವರ ಕೊಡೋದು, ನಮಗೆ ಒಂದು ಭೂಮಿನ ವರ ಕೊಡೋ ತಂದೆ ಅಂತ ಇಲ್ಲಿ ಕೇಳ್ಕೊಳ್ಳೋಕ್ಕೆ ತುಂಬ ಜನ ಹೋಗ್ತಾರೆ. ಹಾಗೆ ಇಲ್ಲಿ ಹೋಗಿ ಬಂದರೆ ನಾವು ಅಂದ್ಕೊಂಡಿದ್ದು ನಮಗೆ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ನಾವು ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿದ್ವಿ. ಇಲ್ಲಿ ಇಟ್ಟಿಗೆ ಕೊಡ್ತಾರೆ, ಮಣ್ಣು ಕೊಡ್ತಾರೆ. ಮಣ್ಣು ಎತ್ಕೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಬೇಕು. ಇಟ್ಟಿಗೆ ಎತ್ಕೊಂಡು 2 ಕೊಡ್ತಾರೆ. ಒಂದು ಇಟ್ಟಿಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಒಂದನ್ನು ಮನೇಲಿ ಎತ್ಕೊಂಬಂದು ಪೂಜೆ ಮಾಡಬೇಕು. ಆ ಇಟ್ಟಿಗೆನ ನಾವು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದಾಗ ಆ ಇಟ್ಟಿಗೆನ ದೇವರು ಮನೆ ಕಟ್ತೀವಲ್ಲ ಆ ಭಾಗಕ್ಕೆ ನಾವು ಈಶಾನ್ಯ ಭಾಗಕ್ಕೆ ಇಟ್ಟು ನಾವು ಕಟ್ಟಬೇಕು. ಸೊ ಫುಲ್ ಮಳೆ ಅಂತ ಹೇಳಿದ್ನಲ್ಲ, ಫ್ಲೋರ್ ನೋಡಿ ನೀವು, ಫುಲ್ ಪಿಚ ಅಂತ ಇತ್ತು, ನಡೆಯೋಕ್ಕೆ ಆಗಿಲ್ಲ. ಇಲ್ಲಿ ದೇವ್ರ ದರ್ಶನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಕೂಡ ಕ್ಯಾಮ್ರಾ ಆನ್ ಇಲ್ಲ, ವೀಡಿಯೋ ಮಾಡೋಂಗಿಲ್ಲ, ಏನೂ ಇಲ್ಲ. ಆದರೂ ನಾನು ಬೇಗ ನಾನು ಕ್ಯಾಪ್ಚರ್ ಮಾಡ್ಕೊಂಬಿಟ್ಟೆ. ಅಲ್ಲಿ ಯಾರೂ ನೋಡಿಲ್ಲ ಸದ್ಯಕ್ಕೆ, ಇಲ್ಲಾಂದರೆ ಸರಿಯಾಗಿ ಬೈಸ್ಕೊತೀನಿ ನಾನು. ನಿಮಗೋಸ್ಕರ ನಾನು ಈ ಥರ ವೀಡಿಯೋ ಮಾಡಿಕೊಂಡೆ ತೋರಿಸ್ಬೇಕಂತ. ಇವಾಗ ನೋಡಿ ನಾವು ಅಲ್ಲಿ ದರ್ಶನ ಮಾಡಿಬಿಟ್ಟು 11 ರೌಂಡ್ ಹಾಕ್ತಾಯಿದ್ದೀವಿ. ಈ ದೇವಸ್ಥಾನದಲ್ಲಿ ಅದೇ ಮಾಡಬೇಕು. 11 ರೌಂಡ್ ಹಾಕ್ಬಿಟ್ಟು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡಬೇಕು. ದೇವ್ರನ್ನ ನೋಡಿದ್ರಲ್ಲ, ಭೂವರಹ ಅಂತ, ನೀವು ಕೂಡ ಹೋಗಿ ಈ ದೇವಸ್ಥಾನಕ್ಕೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸೊ ಫುಲ್ಲು ಮಳೆ ನೋಡಿ, ಎಷ್ಟು ಪಿಚ ಅಂತ ಇದೆ. ಅಲ್ಲಿ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಒಂದು ಫಿಶ್ ಕೂಡ, ಒಂದು ಹಕ್ಕಿ ಹದ್ದು ಎತ್ಕೊಂಬಂದು ಇಲ್ಲಿ ಹಾಕ್ಬಿಟ್ಟಿದೆ, ಅಲ್ಲಿ ಸತ್ತೋಗ್ಬಿಟ್ಟಿದೆ ಪಾಪ. ನೋಡಿ 11 ರೌಂಡ್ ಹಾಕೋಕ್ಕೆ ಹೆಂಗಿದೆ ನೋಡಿ, ಎಷ್ಟು ಕೆಸರು, ಎಷ್ಟು ನೀರು. ನಡೆಯೋಕ್ಕೆ ತುಂಬ ಫಜಿತಿ ಅನಿಸ್ತಾಯಿತ್ತು. ಸೊ ಕಲ್ಲು ಕಾಲಿಗೆಲ್ಲ ಚುಚ್ಚುತ್ತೆ. ಸೊ ದೇವ್ರಿಗೋಸ್ಕರ ಭಕ್ತಿಯಿಂದ ನೀವು ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಸೊ ಲಾಸ್ಟ್ ಟೈಮ್ ಬಂದಾಗ ಈ ಕೆರೆ ಬತ್ತೋಗಿತ್ತು, ಒಂದು ಚೂರು ನೀರಿರಲಿಲ್ಲ.
ಇಲ್ಲಿ ಇವಾಗ ಕೆರೆ ತುಂಬೋಗಿ ಇನ್ನು ಸ್ವಲ್ಪ ದಿನ ಮಳೆ ಬಂದರೆ ಈಚೆ ಬರುತ್ತೆ, ಆ ಥರ ಇದೆ. ಸ್ವಲ್ಪ ಭಯ ಆಗುತ್ತೆ, ಕಾರೆಲ್ಲ ಆ ಕಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಇವಾಗ. ಅಷ್ಟು ನೀರು ತುಂಬಿದೆ, ನನಗೆ ಆಶ್ಚರ್ಯ ಆಗ್ಬಿಡ್ತು. ಸೊ ಅಲ್ಲಿ ನಾವು ಮುಗಿಸ್ಕೊಂಡು ಇವಾಗ ವೇಣುಗೋಪಾಲ ಟೆಂಪಲ್ಗೆ ಬರ್ತಾಯಿದ್ದೀವಿ. ಇಲ್ಲಿ ಈ ಟೆಂಪಲ್ ಮಾತ್ರ ಎಷ್ಟು ಪೀಸ್ಫುಲ್ ಅಂದರೆ ಅಷ್ಟು ಪೀಸ್ಫುಲ್ಲು, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬರೀ ಕಲ್ಲಲ್ಲಿ ಮಾಡಿರ್ತಾರೆ, ಬಂಡೆ ಕಲ್ಲಲ್ಲಿ, ಬಿಳಿ ವೈಟ್ ಅಂದರೆ ವೈಟ್ ಆ್ಯಂಡ್ ವೈಟು. ನಾನಿದು ಇಲ್ಲಿ ಸುಮಾರು ಒಂದು 2 ಸರಿ 3 ಸರಿ ಏನೋ ಬಂದಿರಬೇಕು. ಇಲ್ಲಿ ಕೂಡ ತುಂಬ ನೀರು ತುಂಬಿ ಹರಿತಾ ಇದೆ. ಇದೇ ಥರ ಮಳೆ ಕಂಟಿನ್ಯೂ ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ. ನನಗೆ ಒಳಗಡೆ ಆ ಟೆಂಪಲಲ್ಲಿ ಏನಂದರೆ, ಒಳಗಡೆ ಹೋಗಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ಸ್ವಿಚ್ ಆಫ್ ಮಾಡಿಬಿಡ್ಬೇಕು. ಏನು ಫೋಟೋ ಕೂಡ ಕ್ಲಿಕ್ ಮಾಡೋಂಗಿಲ್ಲ. ಆಚೆ ಕ್ಲಿಕ್ ಮಾಡ್ಬೋದು, ಒಳಗಡೆ ಕ್ಲಿಕ್ ಮಾಡೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇದೆ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್, ಗಾಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ನೆಮ್ಮದಿಯಾಗಿ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆ KRS ಡ್ಯಾಮ್ ನೋಡ್ರಿ ಎಷ್ಟು ತುಂಬೋಗಿದೆ ಗೊತ್ತಾ. ತುಂಬಿ ಅಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ತುಂಬಾ ಮಳೆ ಆಗಿದೆ, ತುಂಬಾ ನೀರು ತುಂಬೋಗಿದೆ. ಅಲ್ಲಿ ನೋಡಿ ಗಿಡ ಮರ ಎಲ್ಲ ಮಧ್ಯೆ ಇರೋದೆಲ್ಲ ಮುಳುಗ್ತಾ ಇದೆ, ಅಷ್ಟು ನೀರು ತುಂಬೋಗಿದೆ. ನಾವು ನೆಕ್ಸ್ಟ್ ಎಲ್ಲಿ ಬಂದಿದ್ದೀವಿ ಗೆಸ್ ಮಾಡಿ. ನಾವಿವಾಗ ಲಂಚ್ಗೆ ಗಂಧದ ಗುಡಿ ಅಂದಿದ ತಕ್ಷಣ ನಮ್ಮ ಅಣ್ಣವರು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನೆನಪಾಗ್ತಾರೆ. ಅಲ್ಲಿ ಮುಂದುಗಡೆ ಗಂಧದ ಗುಡಿ ಅಂತ ಹಾಕಿದ್ರು. ಹಾಗೆ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ನೇಚರ್ ಮಧ್ಯದಲ್ಲಿ ಕೂತ್ಕೊಂಡಿದ್ದೀವಿ. ಹಾಗೆ ತುಂಬ ಚೆನ್ನಾಗಿತ್ತು. ಈಚೆ ನಮ್ಮ ಅಪ್ಪು ಸರ್ ಅವರು ಇದಿಟ್ಟಿದ್ದಾರೆ, ಹಾಗೆ ಆ್ಯನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ. ಇವಾಗ ಒಂದು ಸೂಪು ಕುಡಿದ್ಬಿಟ್ಟು ಹಾಗೆ ಒಂದು ಬಟರ್ ನಾನು ಪನ್ನೀರೆಲ್ಲ ತಿಂದ್ಬಿಟ್ಟು ಬಂದ್ವಿ. ನೋಡಿ ಗಂಧದ ಗುಡಿ, ಆನೆ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ, ತುಂಬ ಕಣ್ಣಿಗೆ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಆದರೆ ಫುಡ್ಡು ಸ್ವಲ್ಪ ಓಕೆ ಅನಿಸ್ತು. ನಮ್ಮ ಅಪ್ಪು ಸರ್ ಅಂದಿದ ತಕ್ಷಣ ಒಂದು ಎಮೋಷನ್ ಅಲ್ವಾ. ಸೊ ವಿ ಮಿಸ್ ಯು ಅಪ್ಪು ಸರ್, ವಿ ಲವ್ ಯು. ನಿಮ್ಮನ್ನು ಮರೆಯೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ನಮಗೆ ತುಂಬ ಜನ ನಿಮ್ಮನ್ನ ಇವಾಗೂ ಎಷ್ಟೊಂದು ಇನ್ಸ್ಪಿರೇಷನಾಗಿ ತೊಗೊತಾ ಇದ್ದಾರೆ. ಸೊ ಈ ಥರ ಇದೆ ವ್ಯೂ. ಸೊ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಲವ್ ಯು ಆಲ್. ಈ ವ್ಯೂ ಇಂದ ನಾನು ಎಂಡ್ ಮಾಡ್ತೀನಿ. ಹಾಗೆ ಅಪ್ಪು ಸರ್ ಜೊತೆ ನಾನು ಫೋಟೋ ಕ್ಲಿಕ್ ಮಾಡೋಕ್ಕೆ ಆಗಿಲ್ಲ, ಆದರೆ ಈ ಥರ ಒಂದು ಕ್ಲಿಕ್ ಮಾಡಿಕೊಂಡೆ. ಸೊ ಬಾಯ್, ಟೇಕ್ ಕೇರ್.